ದಿಕ್ಸೂಚಿ ಆಗಬಹುದಾ ರಾಜ್ಯ ರಾಜಕಾರಣಕ್ಕೆ ಅನ್ನುವಂತಹ ಒಂದು ಹೋಪ್ ಅನ್ನ ಕಾಂಗ್ರೆಸ್ ಕಾರ್ಯಕರ್ತರು ಇಟ್ಕೊಂಡಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ಸಿಗುತ್ತಾ ಪರಿಹಾರ? ಇಲ್ಲಿ ಸ್ಮೂತ್ ಟ್ರಾನ್ಸಿಷನ್ ಆಗುತ್ತಾ? ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಸ್ಮೂತ್ ಟ್ರಾನ್ಸಿಷನ್ ನ ಬಿಗ್ ಸಂದೇಶ ಕಾದಿದೆಯಾ? ಇವತ್ತು ಸಿಎಂ ಮತ್ತು ಡಿಸಿಎಂ ಸಂದೇಶವನ್ನ ಕೊಡೋ ಸಾಧ್ಯತೆ ಇದೆಯಾ? ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಒಟ್ಟೊಟ್ಟಿಗೆ ಸುದ್ದಿಗೋಷ್ಠಿಯನ್ನ ನಡೆಸೋ ಸಾಧ್ಯತೆ ಇದೆ. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ, ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಅನ್ನೋ ಸಂದೇಶವನ್ನ ಕೊಡಬಹುದು ಅಂತ ಅನ್ಸುತ್ತೆ. ಇದನ್ನೇ ಹೈಕಮಾಂಡ್ ಬಯಸ್ತಾ ಇದೆ. ಅಂದ್ರೆ ನಾವು ಒಟ್ಟಾಗಿ ಹೋಗೋದಕ್ಕೆ ರೆಡಿ ಇದ್ದೀವಿ, ನಮ್ಮ ನಡುವೆ ಯಾವುದೇ ರೀತಿಯಲ್ಲಿ ಕಿತ್ತಾಟಗಳು ಇಲ್ಲ ಅನ್ನೋ ಫೋಟೋ ಆಪರ್ಚುನಿಟಿಯನ್ನ ಬಯಸ್ತಾ ಇದೆ ಹೈಕಮಾಂಡ್. ಯಾಕಂದ್ರೆ ಸೆಷನ್ ಇದೆ, ಹಿಂಗ್ ವೀಕ್ ಆಗ್ಬಿಟ್ರೆ ಅಲ್ಲಿ ಹೆಂಗೆ ಎದುರಿಸ್ತಾರೆ? ಸೆಂಟ್ರಲಲ್ಲೂ ಪ್ರಾಬ್ಲಮ್ ಆಗುತ್ತೆ, ಅದು ಸ್ಟೇಟಲ್ಲೂ ಪ್ರಾಬ್ಲಮ್ ಆಗುತ್ತೆ, ಆಮೇಲೆ ವಿಪಕ್ಷಗಳ ಡಾಮಿನೆನ್ಸ್ ಜಾಸ್ತಿ ಆಗುತ್ತೆ ಅನ್ನೋದು ಹೈಕಮಾಂಡ್ಗೆ ಗೊತ್ತಿದೆ. ಹೀಗಾಗಿ ಒಂದು ಫೋಟೋ ಆಪರ್ಚುನಿಟಿ, ನಾವಿಬ್ಬರೂ ಸೌಹಾರ್ದಯುತವಾಗಿದ್ದೀವಿ ಅನ್ನೋ ಸಂದೇಶವನ್ನ ಕೊಡೋ ಸಾಧ್ಯತೆ ಈ ಮೀಟಿಂಗ್ನಿಂದ ಇದೆ. ಅಟ್ ದ ಸೇಮ್ ಟೈಮ್ ಎರಡನೇ ಆಯಾಮ ಅಂತ ಹೇಳಿದ್ರೆ ಟೈಮ್ ಬೈ ಮಾಡ್ತಾ ಇದೆ ಹೈಕಮಾಂಡ್, ಟೈಮ್ ಬೈ ಮಾಡ್ತಾ ಇದೆ. ಯಾಕಂದರೆ ನೆಕ್ಸ್ಟ್ ವೀಕ್ ಅಂತೂ ಸರ್ಕಾರದವರು ಆಬ್ವಿಯಸ್ಲಿ ಸೆಷನ್ಗೆ ಹೋಗಬೇಕಂದ್ರೆ ಪ್ರಿಪ್ರೇಷನ್ಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಇವತ್ತು ನಾಳೆ ಹೆಂಗೋ ದೂಡು ಹಾಕ್ಬಿಟ್ರೆ ಇನ್ನೊಂದು ವಾರ ಸೆಷನ್ಗೆ ರೆಡಿ ಆಗಬೇಕಾಗತ್ತೆ, ಆಮೇಲೆ ಸೆಷನ್ ಸ್ಟಾರ್ಟ್ ಆಗುತ್ತೆ. ಸೊ ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಬೀಳುತ್ತೆ, ಅಟ್ಲೀಸ್ಟ್ ಒಂದು ಕಮ ಹಾಕಬಹುದು ನಾವು ಅನ್ನೋ ಯೋಚನೆಯಲ್ಲಿದ್ದಾರೆ. ಹೀಗಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಒಂದು ರೀತಿ ಸೆಮಿಫೈನಲ್ ಮ್ಯಾಚ್ ಅಂತ ಹೇಳ್ಬೋದು. ನಾಳೆ ಫೈನಲ್ ಮ್ಯಾಚು ನಾವು ಹೇಳಿದ್ವಿ. ಡೀಟೇಲ್ಸ್ ಕೊಡ್ತಾರೆ ಶ್ರೀನಿವಾಸ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀನಿವಾಸ್, ಈಗ ಅಂಪೈರ್ಗಳು ಡೆಲ್ಲಿನಲ್ಲಿದ್ದಾರೆ, ಇವತ್ತು ಸೆಮಿಫೈನಲ್ ಮ್ಯಾಚ್. ಇಲ್ಲಿ ಈ ಮ್ಯಾಚ್ನಿಂದ ಏನೇನು ಸಂದೇಶಗಳು ಬರುತ್ತೆ? ಸೌಹಾರ್ದಯುತವಾಗಿದ್ದೀವಿ ನಾವು ಅನ್ನೋದನ್ನ ತೋರಿಸೋದಕ್ಕೆ ಫೋಟೋ ಆಪರ್ಚುನಿಟಿಗೋಸ್ಕರ ಈ ಮೀಟಿಂಗನ್ನು ಆಯೋಜನೆ ಮಾಡ್ಕೊಂಡಿದ್ದಾರೆ ಅನ್ನೋದು ನನ್ನ ರೀಡಿಂಗು. ನೀವೇನು ಹೇಳ್ತೀರಾ? ಮಮತಾ, ಹೌದು, ಒಂದಂತೂ ನಾಯಕತ್ವದ ಬದಲಾವಣೆ ವಿಚಾರಗಳು ಇವತ್ತಿನ ಸಭೆಯಲ್ಲಿ ಇವರಿಬ್ಬರ ಮಧ್ಯೆ ಆಗತ್ತೆ ಅನ್ನುವಂಥದ್ದು ಖಂಡಿತವಾಗ್ಲೂ ಸಾಧ್ಯವೇ ಇಲ್ಲ. ಆದ್ರೆ ಹೈಕಮಾಂಡ್ ಈ ಒಂದು ಸಭೆಯನ್ನ ಮಾಡಲಿಕ್ಕೆ ಪ್ರಮುಖವಾದಂತಹ ಕಾರಣ ಏನು ಅನ್ನುವಂಥದ್ದಾದ್ರೆ, ಈ ಎರಡೂವರೆ ವಾರಗಳಿಂದ ಏನು ನಾಯಕತ್ವದ ಗೊಂದಲಗಳು ಪ್ರಾರಂಭ ಆಯಿತು, ಆವಾಗ್ಲಿಂದ ಪಕ್ಷಕ್ಕೆ ಮತ್ತೆ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗಿದೆ. ಒಂದ್ ಕಡೆ ಸಿಎಂ ಬಣದವರು, ಡಿಸಿಎಂ ಬಣದವರು ಒಂದ್ ಕಡೆ ದೆಹಲಿಗೆ ಪೆರೇಡ್ ಅನ್ನ ಮಾಡ್ತಾರೆ ಶಾಸಕರು, ಅದಕ್ಕೆ ಕೌಂಟರ್ ಕೊಡುವಂತೆ ಸಿಎಂ ಬಣದವರು ಸಚಿವರು ಸಭೆಯನ್ನ ಮಾಡ್ತಾರೆ. ಇದು ಎಲ್ಲ ಒಂದ್ ಕಡೆ ಪಕ್ಷಕ್ಕೆ ಮತ್ತೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗಿರೋದ್ರಿಂದ ಒಂದು ಸಂದೇಶವನ್ನ ರವಾನೆ ಮಾಡಬೇಕು. ಅದು ಏನು? ಸಿಎಂ ಮತ್ತೆ ಡಿಸಿಎಂ ಅವರು ಯಾವುದೇ ಗೊಂದಲದಲ್ಲಿಲ್ಲ, ನಾವಿಬ್ರು ಒಟ್ಟಾಗಿದ್ದೇವೆ ಅನ್ನುವಂತ ಸಂದೇಶವನ್ನ ತಮ್ಮ ಆಪ್ತರಿಗೂ ವಿಪಕ್ಷಗಳಿಗೂ ಜೊತೆಗೆ ರಾಜ್ಯದ ಜನತೆಗೂ ಕೂಡ ಸಂದೇಶವನ್ನ ರವಾನೆ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಅಳೆದು ತೂಗಿ ಈ ಒಂದು ಚರ್ಚೆಯನ್ನ ಮಾಡ್ಲಿಕ್ಕೆ ನಿನ್ನೆಯ ದೂರವಾಣಿ ಕರೆ ಮಾಡಿ ಇಬ್ರು ಕೂಡ ಬ್ರೇಕ್ಫಾಸ್ಟಿಂಗ್ ಮೀಟಿಂಗ್ ಮಾಡಬೇಕು, ನೀವಿಬ್ರು ಕೂತು ಮಾತನಾಡಬೇಕು, ಅದಾದ ನಂತರ ಬಂದು ಸಂದೇಶವನ್ನ ಕೊಡುವಂತ ಪ್ರಯತ್ನವನ್ನ ಮಾಡಬೇಕು ಅನ್ನುವಂತ ಸೂಚನೆಯನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತು ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಈ ಒಂದು ಚರ್ಚೆ, ಇಬ್ಬರು ನಾಯಕರ ಚರ್ಚೆ ಬಳಿಕ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಅಲ್ಲಿ ಇಬ್ಬರು ಹೇಳುವಂತದ್ದು ಇಷ್ಟೇ: ಹೈಕಮಾಂಡ್ ಆದೇಶಕ್ಕೆ ನಾವು ಬದ್ಧ, ನಮ್ಮಲ್ಲಿ ಯಾವುದೇ ಗೊಂದಲಗಳಿಲ್ಲ ಅನ್ನುವಂತ ಸ್ಪಷ್ಟ ಸಂದೇಶವನ್ನ ತಮ್ಮ ಬೆಂಬಲಿಗರಿಗೂ ವಿಪಕ್ಷಗಳಿಗೂ ರಾಜ್ಯದ ಜನತೆಗೂ ರವಾನೆ ಮಾಡ್ತಾರೆ. ಅದಾದ ಬಳಿಕ ಹೈಕಮಾಂಡ್ ಅವರನ್ನ ದೆಹಲಿಗೆ ಕರೆದು ಒಂದು ಸಂಧಾನವನ್ನ ಮಾಡುವಂತ ಸಾಧ್ಯತೆ ಇದೆ. ಒಂದಂತೂ ಸ್ಪಷ್ಟ, ಈ ಒಂದು ಸಭೆ ಯಾವುದೇ ಗೊಂದಲಗಳಿಲ್ಲ, ಹೀಗಾಗಿರುವಂತಹ ಡ್ಯಾಮೇಜ್ ಏನಿದೆ ಸರ್ಕಾರ ಮತ್ತೆ ಪಕ್ಷಕ್ಕೆ, ಅದನ್ನ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಹೈಕಮಾಂಡ್ ಆಯೋಜನೆ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮಮತಾ, ಓಕೆ, ಹಾಗೆ ಸಂಪರ್ಕದಲ್ಲಿ ಶ್ರೀನಿವಾಸ್ ವಾಪಸ್ ಬಂದ್ವಿ. ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ಅಧಿಕಾರ ಹಂಚಿಕೆಯ ಪ್ರಹಸನಕ್ಕೆ ಇತಿಶ್ರೀ ಹಾಡೋದಕ್ಕೆ ವರಿಷ್ಠರು ನಿರ್ಧರಿಸಿದಂತೆ ಕಾಣಿಸ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಹಗ್ಗ ಜಗ್ಗಾಟ, ಪವರ್ ಶೇರಿಂಗ್ ಫೈಟ್ನಲ್ಲಿ ಹೈಕಮಾಂಡ್ ರಂಗ ಪ್ರವೇಶವಾಗಿದೆ. ಮುಖ್ಯವಾಗಿ ಅವರಿಬ್ಬರೂ ಕೂಡ ಒಟ್ಟಾಗಿಯೇ ಡೆಲ್ಲಿಗೆ ಬರಬೇಕು ಅಂಥೇಳಿ ರಾಹುಲ್ ಗಾಂಧಿ ಅವರೇ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಕಿತ್ತಾಡ್ಕೊಂಡೆಲ್ಲ ಬಂದರೆ ನಾವು ಯಾವುದೇ ಕಾರಣಕ್ಕೂ ಸಂಧಾನ ಮಾಡಲ್ಲ. ರಾಹುಲ್ ಗಾಂಧಿ ಅವರ ಮಾತಿದು. ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಯಾವಾಗ ಈ ಕಟ್ಟಾಗ್ನಿಯನ್ನು ಹೊರಡಿಸಿದ್ರು, ಇಬ್ಬರು ಮೀಟಿಂಗ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಖಡಕ್ ಸಂದೇಶ ಕೊಟ್ಟಿದೆ. ಈ ಮೂಲಕ ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ನ ಜಟಾಪಟಿಗೆ ಹೊಸ ಟ್ವಿಸ್ಟ್ ಕೂಡ ಸಿಕ್ಕಿದೆ. ಸೊ ಸಿಎಂ ಮತ್ತು ಡಿಸಿಎಂಗೆ ನಿನ್ನೆ ಹೈಕಮಾಂಡ್ನಿಂದ ಫೋನ್ ಕಾಲ್ ಹೋಗಿದೆ. ನಿನ್ನೆ ರಾತ್ರಿ 7:30 ಸುಮಾರಿಗೆ ಡೆಲ್ಲಿಯಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕರೆ ಬಂದಿದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಕರೆ ಮಾಡಿದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ನಂಬರ್ಗೂ ಡಯಲ್ ಮಾಡಲಾಯಿತು. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಕೈಯಲ್ಲಿ ಮಾತನಾಡಿಸಲಾಗಿದೆ. ಈ ಫೋನ್ ಬಂದಿದ್ದು ಅವರಿಂದ. ಇಬ್ಬರಿಗೂ ಸಂದೇಶವನ್ನು ರಾಹುಲ್ ಗಾಂಧಿ ಅವರು ಏನು ಕೊಟ್ಟಿದ್ದಾರೆ ಅನ್ನೋದನ್ನ ತಿಳಿಸೋ ಪ್ರಯತ್ನವನ್ನು ಇಬ್ರು ಮಾಡಿದ್ರು. ಹೇಗೆ? ನೀವು ಇಬ್ರು ಒಟ್ಟಿಗೆ ಸೇರಬೇಕು, ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಒಟ್ಟಿಗೆ ಸೇರಿ ಒಂದು ಬ್ರೈನ್ ಸ್ಟಾರ್ಮಿಂಗ್ ಮಾಡಿ ಅಂತ ಹೇಳಿದ್ದಾರಂತೆ.
Yeah, definitely, I'll go to Delhi with us. See, Delhi is our temple. Delhi is our temple. We have to go there. All of us are without Delhi, nothing can go. Congress party is a party with a big history, and always Delhi will guide us. We may rule here. Ultimately, we have a policy contained to the whatever the policies of the Congress party and the constitution. We have to work by that. So we will go to Delhi whenever they call me and the party leaders, including my chief minister. We will go there. ಹೈಕಮಾಂಡ್ನವರು ಅವನಿಗೂ ಫೋನ್ ಮಾಡಿದರು, ನನಗೂ ಫೋನ್ ಮಾಡಿದರು, ನೀವಿಬ್ಬರು ಭೇಟಿ ಮಾಡಿ ಅಂತ. ಅದಕ್ಕೋಸ್ಕರ ಅವನಿಗೆ ನಾನು ಬ್ರೇಕ್ಫಾಸ್ಟಿಗೆ ಕರೆದಿದ್ದೀನಿ. ಬ್ರೇಕ್ಫಾಸ್ಟ್ ಬಂದಾಗ ಚರ್ಚೆ ಮಾಡ್ತೀವಿ. ಹೈಕಮಾಂಡ್ನವರು ನನ್ನ ಸ್ಟ್ಯಾಂಡ್ನಲ್ಲಿ ಏನು ಬದಲಾವಣೆ ಇಲ್ಲ. ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ನಾನು ಕೇಳ್ತೀನಿ ಅಂತ ಹೇಳಿದ್ದೀನಿ. ಸೊ ಈಗಲೂ ಅದನ್ನೇ ಹೇಳ್ತೀನಿ, ನಾಳೆನೂ ಅದನ್ನೇ ಹೇಳ್ತೀನಿ. ನಾವಿಬ್ಬರು ಕೂಡ ಅವರು ಅನೇಕ ಸಾರಿ ಹೇಳಿದ್ದಾರೆ ಹೈಕಮಾಂಡ್ನವ್ರು ಹೇಳ್ದಾಗ ಕೇಳ್ತೀವಿ ಅಂತ. ನಾವು ಅನೇಕ ಸಾರಿ ಹೇಳಿದ್ದೀವಿ ಹೈಕಮಾಂಡ್ನವ್ರು ಹೇಳ್ದಾಗ ಕೇಳ್ತೀವಿ ಅಂತ. ಚರ್ಚೆ ಮಾಡ್ತೀವಿ. ಡೆಲ್ಲಿಗೆ ಕರೆದ್ರೆ ಹೋಗ್ತೀನಿ. ನಮ್ಮ ವೀಕ್ಷಕರಿಗಾಗಲೇ ಪ್ರಾಮಿಸ್ ಮಾಡಿದ್ವಿ ನಾವು ಮಿನಿಟ್ ಟು ಮಿನಿಟ್ ಡೀಟೇಲ್ಸ್ ಅನ್ನು ಕೊಡ್ತೀವಿ ಅಂತ. ಸೊ ನಮ್ಮ 3 ಜನ ಪ್ರತಿನಿಧಿಗಳು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ರವೀಶ್ ಇದ್ದಾರೆ, ಶ್ರೀನಿವಾಸ್ ಇದ್ದಾರೆ, ಸುಕೇಶ್ ಇದ್ದಾರೆ. ಸುಕೇಶ್ ಪ್ರಶ್ನೆಯನ್ನು ಕೇಳ್ತೀನಿ. ಸುಕೇಶ್, ಈಗ ಹೈಕಮಾಂಡ್ನಿಂದ ಹಿಂಗೆ ಫೋನ್ ಬಂದಿದೆ ಅಂದರೆ ಬೇಸಿಕ್ಲಿ ಹೈಕಮಾಂಡ್ ಕಾಲವನ್ನು ಬೈ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದೆ, ಅಥವಾ ಕಾಲವನ್ನು ಮುಂದಕ್ಕೆ ದೂಡುವಂತಹ ಕೆಲಸ ಮಾಡ್ತಿದೆ ಅಂತ ಅನಿಸುತ್ತೆ. ಹಾಗೆ ನೋಡೋಕ್ಕೋದ್ರೆ ಮಮತಾ ಕೇವಲ ಕಾಲ ತಳ್ಳೋದು ಅನ್ನೋದಕ್ಕಿಂತಲೂ ಇಬ್ಬರಲ್ಲೊಂದು ಕ್ಲಾರಿಟಿ ತಗೊಂಡು ಬರಲಿ ಅಂತ. ಯಾಕಂದ್ರೆ ಅಲ್ಲಿ ಬಂದು ಅಲ್ಲೂ ಕೂಡ ಅದೇ ಆಗೋದಾದ್ರೆ, ಇಬ್ಬರಲ್ಲಿ ಯಾವುದೇ ಗೊಂದಲ ಹಾಗೆ ಮುಂದುವರಿಯುತ್ತೆ ಅನ್ನೋದಾದ್ರೆ, ಅಥವಾ ಒಮ್ಮತದ ಅಭಿಪ್ರಾಯ ಇಲ್ಲ ಅನ್ನೋದಾದ್ರೆ ಅಲ್ಲಿ ಬಂದೇನು ಪ್ರಯೋಜನ ಅನ್ನುವಂಥದ್ದು ಒಂದು. ಎರಡನೇದಾಗಿ ಇವರಿಬ್ಬರ ಬಹಿರಂಗವಾದ ನಡೆಯಿಂದ ಪಕ್ಷ ಮತ್ತು ಸರ್ಕಾರಕ್ಕೆ ಒಂದಷ್ಟು ಮುಜುಗರ ಆಗುವಂತ ಬೆಳವಣಿಗೆ ಆಗಿದೆ. ಅದನ್ನ ಮೊದಲು ಸರಿಪಡಿಸಬೇಕು ಅನ್ನುವಂಥ ಲೆಕ್ಕಾಚಾರಕ್ಕೆ ಹೈಕಮಾಂಡ್ ಈ ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಅದು ಬಹಿರಂಗವಾಗಿ ಮಾಡಿಕೊಂಡಂತ ಪೋಸ್ಟ್ಗಳಿರ್ಬೋದು, ಅಥವಾ ಶಾಸಕರು ಸಚಿವರು ಪ್ರತ್ಯೇಕವಾಗಿ ಮಾಡಿದಂಥ ಸಭೆ ಇರ್ಬೋದು, ಅಥವಾ DK ಬೆಂಬಲಿತ ಶಾಸಕರುಗಳು ದೆಹಲಿ ಚಲೋ ಮಾಡಿದಂಥದ್ದು ಇರ್ಬೋದು. ಇವೆಲ್ಲವೂ ಕೂಡ ಸಹಜವಾಗಿಯೇ ಸರ್ಕಾರ ಮತ್ತು ಪಕ್ಷ ಎರಡಕ್ಕೂ ಕೂಡ ಮುಜುಗರ ಉಂಟು ಮಾಡುವಂಥ ವಿಚಾರ. ಹಾಗಾಗಿ ಅಧಿಕಾರ ಹಂಚಿಕೆ ಸೂತ್ರ ಏನೇ ಇರ್ಬೋದು, ನಮ್ಮಲ್ಲಿ ಭಿನ್ನ ಅಭಿಪ್ರಾಯಗಳು, ಭಿನ್ನ ಮತಗಳು ಇಲ್ಲ ಅನ್ನುವಂಥದ್ದನ್ನ ತೋರಿಸಬೇಕಾಗಿದೆ. ತೋರಿಸಬೇಕಾದ್ರೆ CM DCM ಇಬ್ರು ಕೂಡ ಒಟ್ಟಿಗೆ ಇರಬೇಕು, ಒಟ್ಟಿಗೆ ಮಾತಾಡಬೇಕು, ಒಟ್ಟಿಗೆ ಕೂತು ಚರ್ಚೆ ಮಾಡಬೇಕು. ಅದು ಬಹಿರಂಗವಾಗಿ ಹೊರಗೆ ಬರಬೇಕು, ಆನಂತರ ದೆಹಲಿಗೆ ಬರಬೇಕು. ಅವಾಗ ಅಂದ್ರೆ ಏನೇ ಭಿನ್ನ ಅಭಿಪ್ರಾಯಗಳಿದ್ರೂ ಕೂಡ ನಮ್ಮಲ್ಲಿ ಭಿನ್ನ ಮತ ಇಲ್ಲ ಅನ್ನೋದನ್ನ ತೋರಿಸ್ಕೊಳ್ಬೇಕು. ಆ ನಂತರ ನೀವು ದೆಹಲಿಗೆ ಬಂದ್ರೆ ಅಲ್ಲಿ ಕೂತ್ ಮಾತಾಡೋಣ ಅನ್ನುವಂಥ ಮಾತು. ಜೊತೆಗೆ ಇಬ್ರು ಒಟ್ಟಿಗೆ ಕೂತಾಗ ಸೌಹಾರ್ದಯುತವಾಗಿ ಏನಾದರೂ ಒಂದು ತೀರ್ಮಾನಕ್ಕೆ ಬರಲಿಕ್ಕೆ ಅವಕಾಶ ಸಿಕ್ಕಿದ್ರೆ, ಇಬ್ಬರಲ್ಲಿ ಆ ಮನಸ್ಥಿತಿ ಮೂಡಿದ್ರೆ, ಸಹಜವಾಗಿ ದೆಹಲಿಗೆ ಹೋದ ನಂತರದಲ್ಲಿ ಹೈಕಮಾಂಡ್ಗೂ ಕೂಡ ಬೆಳವಣಿಗೆ ಪೂರಕವಾಗಿರುತ್ತೆ ಮತ್ತು ತೀರ್ಮಾನ ಕೈಗೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಈ ಒಂದು ಸೂಚನೆಯನ್ನು ಕೊಟ್ಟಂತೆ ಕಾಣಿಸ್ತಾ ಇದೆ ಮಮತಾ. ಸುಕೇಶ್, ಹಾಗೆ ಸಂಪರ್ಕದಲ್ಲಿರಿ. 3 ಜನ ಹಾಗೆ ಸಂಪರ್ಕದಲ್ಲಿರಿ. ಒತ್ನಲ್ಲಿ ಒತ್ತಡ ತಂತ್ರ, ಚಟುವಟಿಕೆಗಳು, ರಣತಂತ್ರ ಎಲ್ಲವೂ ನಡೀತಾ ಇದೆ.